ಶಿವಮೊಗ್ಗ ಮಹಾನಗರ ಪಾಲಿಕೆ 1ನೇ ವಾರ್ಡ್ನ ವಿವಿಧ ಬಡಾವಣೆಗಳಲ್ಲಿ ಕಳೆದ ಹಲವು ವರ್ಷಗಳಿಂದ ಪಾಳು ಬಿದ್ದಿದ್ದ ಪಾರ್ಕ್ಗಳಲ್ಲಿ ಗಿಡ ನೆಡುವ ಕಾರ್ಯಕ್ಕೆ ಜುಲೈ 28ರಂದು ಮಹಾನಗರ ಪಾಲಿಕೆ ಸಹಕಾರದೊಂದಿಗೆ ನಿವಾಸಿಗಳು ಚಾಲನೆ ನೀಡಿದ್ದಾರೆ. ಪಾಲಿಕೆ ಪರಿಸರ ಆರೋಗ್ಯ ವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪ್ರಭಾಕರ್ ಅವರು ಟೀಚರ್ಸ್ ಲೇಔಟ್ ಹಾಗೂ ಎಂಎಸ್ಕೆ ಸಿಟಿ ಲೇಔಟ್ನಲ್ಲಿ ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಕಾರ್ಯನಿಮಿತ್ತ ಟೀಚರ್ಸ್ ಲೇಔಟ್ಗೆ ಆಗಮಿಸಿದ್ದ ಮಹಿಳಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸುರೇಶ್ ಎನ್, ಶಿವಮೊಗ್ಗ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ನಾಯ್ಕ್ ಅವರು ಕೂಡ ಗಿಡ ಹಾಕಿ ಪರಿಸರ ಸಂರಕ್ಷಣೆಯ ನಿವಾಸಿಗಳ ಕಾರ್ಯಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಪಾಲಿಕೆ ಇಂಜಿನಿಯರ್ ಪ್ರಭಾಕರ್ ಅವರು ಮಾತನಾಡಿ, ಪಾರ್ಕ್ಗಳನ್ನು ಸ್ವಚ್ಛಗೊಳಿಸಿ ಕೊಡುವಂತೆ ಸ್ಥಳೀಯ ನಿವಾಸಿಗಳು ಮನವಿ ಮಾಡಿದ್ದರು. ಇದಕ್ಕೆ ಸ್ಪಂದಿಸಿ ಪಾರ್ಕ್ ಸ್ವಚ್ಛಗೊಳಿಸಲಾಗಿದೆ, ಸ್ಥಳೀಯರ ನೆರವಿನೊಂದಿಗೆ ಗಿಡಗಳನ್ನು ಹಾಕಲಾಗುತ್ತಿದೆ ಎಂದು ತಿಳಿಸಿದರು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪರಿಸರ ಉಳಿದರೆ ಜೀವ ಸಂಕುಲ ಉಳಿಯುತ್ತದೆ ಎಂಬುದನ್ನು ಮನಗಾಣಬೇಕು. ಮುಂದಿನ ದಿನಗಳಲ್ಲಿಯೂ ನಿವಾಸಿಗಳ ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡಲಾಗುವುದು ಎಂದರು. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಮಹೇಶ್ ಎಲಿಗಾರ್ ಅವರು ಮಾತನಾಡಿ, ಪಾಳು ಬಿದ್ದ ಪಾರ್ಕ್ಗಳನ್ನು ಸ್ವಚ್ಛಗೊಳಿಸಿ ಗಿಡ ಬೆಳೆಸಲು ಮುಂದಾಗಿರುವ ಕ್ರಮ ನಿಜಕ್ಕೂ ಅಭಿನಂದನೀಯ ಹಾಗೂ ಮಾದರಿಯಾಗಿದೆ ಎಂದು ಹೇಳಿದರು. ಪತ್ರಕರ್ತ ಬಿ ರೇಣುಕೇಶ್ ಅವರು ಮಾತನಾಡಿ, ಕೆಎಚ್ವಿ ಪ್ರೆಸ್ ಕಾಲೋನಿ, ಟೀಚರ್ಸ್ ಲೇಔಟ್, ಎಂಎಸ್ಕೆ ಸಿಟಿ ಲೇಔಟ್, ತೇಜಸ್ ಲೇಔಟ್ನ 6 ಪಾರ್ಕ್ಗಳಲ್ಲಿ ಪಾಲಿಕೆ ಸಹಕಾರದೊಂದಿಗೆ ಗಿಡಗಳನ್ನು ಹಾಕಲಾಗುತ್ತಿದೆ. ಪಾಲಿಕೆ ಇಂಜಿನಿಯರ್ ಪ್ರಭಾಕರ್ ಅವರ ಸಹಕಾರಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದ್ದಾರೆ. ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಪ್ರೆಸ್ ಕಾಲೋನಿ, ಮಹಾಲಕ್ಷ್ಮಿ ಲೇಔಟ್, ಶ್ರೀ ಬಡಾವಣೆ ಸುತ್ತಮುತ್ತಲಿನ ಬಡಾವಣೆಗಳ ಪಾರ್ಕ್ ಸ್ವಚ್ಛಗೊಳಿಸಲಾಗಿದ್ದು ಗಿಡಗಳನ್ನು ಹಾಕಲಾಗುವುದು ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಷಡಾಕ್ಷರಿ, ಮುರುಗೇಶ್, ರವಿ, ಅಭಿನಂದನ್, ಕುಮಾರ್, ಅಶ್ವಥ್, ಷಣ್ಮುಖ, ರಾಮಪ್ಪ, ಬೇಕೂರಾಮ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ವಾರ್ಡ್ ನಂಬರ್ 1ರ ನಿವಾಸಿಗಳು ಅರ್ಜಿ ಕೊಟ್ಟಿದ್ದರು. ಏನಂದರೆ ಎಲ್ಲ ಪಾರ್ಕ್ಗಳನ್ನು ಕ್ಲೀನ್ ಮಾಡಿಕೊಡಿ ಅಂತ ಅರ್ಜಿ ಕೊಟ್ಟಿದ್ದರು. ಅವರ ಅರ್ಜಿಯ ಮೇರೆಗೆ ನಾವು 6 ಪಾರ್ಕ್ಗಳನ್ನು ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಪಾರ್ಕ್ಗಳಲ್ಲಿ ಗಿಡ ನೆಡಲು ನಾವೆಲ್ಲ ಸಹಕಾರ ನೀಡಿದ್ದರಿಂದ ತಾವೆಲ್ಲರೂ ಈ ಗಿಡಗಳನ್ನು ಕ್ಲೀನ್ ಮಾಡಿಕೊಟ್ಟು ಗಿಡಗಳನ್ನು ನೆಡೋದಕ್ಕೆ ನಾವೆಲ್ಲ ಸಹಕಾರ ನೀಡಿದ್ದೀವಿ. ಅವರು ಕೂಡ ಅವರ ಜೊತೆ ಸಹಕಾರದೊಂದಿಗೆ ಎಲ್ಲ ಪಾರ್ಕ್ಗಳು ಹಸಿರೀಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಮಸ್ಕಾರ. ಮಹಾನಗರ ಪಾಲಿಕೆ ಆರೋಗ್ಯ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರಂತಹ ಪ್ರಭಾಕರ್ ಸರ್ ಅವರ ಸೇವೆಯನ್ನು ನಾವು ಎಷ್ಟು ಹೇಳಿದ್ರು ಕಡಿಮೆ. 1ನೇ ವಾರ್ಡ್ನಲ್ಲಿ ಒಂದು 4-5 ಬಡಾವಣೆ, ಎಂಎಸ್ಕೆ ಸಿಟಿ ಲೇಔಟು, ಟೀಚರ್ಸ್ ಲೇಔಟು, ತೇಜಸ್ ಲೇಔಟು ಮತ್ತು ಕರ್ನಾಟಕ ಗೃಹ ಮಂಡಳಿ ಬಡಾವಣೆಯಲ್ಲಿ ಸುಮಾರು 8 ಪಾರ್ಕ್ಗಳು ಪಾಳ್ಬಿದ್ದೋಗಿತ್ತು. ಕಳೆದ ಹಲವು ವರ್ಷಗಳಿಂದ ಪಾಳ್ಬಿದ್ದ ಸ್ಥಿತಿಯಲ್ಲೇ ಇತ್ತು. ನಾವು ಪ್ರಭಾಕರ್ ಸರ್ ಅವರನ್ನು ಭೇಟಿಯಾಗಿ, ಸರ್ ಈ ಥರ ಪಾರ್ಕ್ ಪಾಳ್ಬಿದ್ದಿದೆ, ಅವುಗಳನ್ನು ಸ್ವಚ್ಛ ಮಾಡಿಕೊಡಿ, ಗಿಡಗಳನ್ನು ಬೆಳೆಸೋಣ ಅಂತ ಹೇಳಿದ್ವಿ. ಅವರು ಅತ್ಯಂತ ಉತ್ಸಾಹದಿಂದ ಆಯಿತು ಮಾಡಿ ಅಂದ್ಬಿಟ್ಟು ಅವರ ನೌಕರರನ್ನು ಮತ್ತು ಇಟಾಚಿ JCBಗಳನ್ನು ಕಳಿಸಿ ಸುಮಾರು 15-20 ದಿನಗಳಿಂದ ಈ ಪಾರ್ಕ್ಗಳನ್ನು ಸ್ವಚ್ಛ ಮಾಡಿಕೊಟ್ರು. ಇವತ್ತು ಸ್ವತಃ ಅವರನ್ನೇ ಕರೆಸ್ಬಿಟ್ಟು ಗಿಡಗಳನ್ನು ಹಾಕ್ಸಿದ್ದೀವಿ. ನಮಗೆ ಸಿಕ್ಕಾಪಟ್ಟೆ ಸಾಕಷ್ಟು ಖುಷಿ ಆಗ್ತಾ ಇದೆ. ಪರಿಸರ ಬೆಳವಣಿಗೆಗೆ, ಪರಿಸರ ಸಂರಕ್ಷಣೆಗೆ ನಮ್ಮ ಪ್ರಭಾಕರ್ ಸರ್ ಅವರು ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಹಕಾರ ಮುಂದಿನ ದಿನಗಳಲ್ಲೂ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.